ಹರೇ ರಾಮ. ನಮಗೆ ಅಷ್ಟು ದೊಡ್ಡ ರಾಮಾಯಣ ಬೇಕಾ? ರಾಮ ಅನ್ನೋ 2 ಅಕ್ಷರ ಸಾಲದ? ಹೌದು, ರಾಮ 2 ಅಕ್ಷರ. ರಾಮಾಯಣ 24,000ಕ್ಕಿಂತ ಹೆಚ್ಚು ಶ್ಲೋಕಗಳು, 7 ಕಾಂಡಗಳು, 500ಕ್ಕಿಂತ ಹೆಚ್ಚು ಅಧ್ಯಾಯಗಳು. ಯಾಕೆ ಬೇಕು ಅಂದರೆ ಹೆಚ್ಚು ಕಾಲ ರಾಮನಲ್ಲಿ ಇರುವ ಸಲುವಾಗಿ ಬೇಕು. ಸುಮ್ಮನೆ ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ಏನಾದರೂ ಬದಲಾವಣೆಗಳು ಬೇಕು ಮನುಷ್ಯನಿಗೆ. ಹಾಗೆ ಕಥೆಯ ಓಟ, ಬದಲಾವಣೆಗಳು, ಇದರ ಮಧ್ಯೆ ರಾಮ ಸ್ಥಿರ. ಹಾಗಾಗಿ ಅಷ್ಟು ಕಾಲ ರಾಮನಲ್ಲಿ ನಾವು ಮುಳುಗುವಾಗ ಆಳಕ್ಕೆ ನಾವು ಹೋಗ್ತಾ ಇರ್ತೇವೆ. ಹೋದಾಗ ರಾಮನ ಸಾಕ್ಷಾತ್ಕಾರಕ್ಕೆ ಅಲ್ಲಿ ಆಸ್ಪದ ಇದೆ. ಹಾಗಾಗಿ ಹೆಚ್ಚು ಕಾಲ ರಾಮನಲ್ಲಿ ಇರುವ ಸಲುವಾಗಿ ನಮ್ಮ ಮನಸ್ಸು ಅತ್ತಿತ್ತು ಹೋಗದೆ ಅಲ್ಲಿ ಉಳಿಯುವ ಸಲುವಾಗಿ ಬೇಕು ರಾಮಾಯಣ, ದೊಡ್ಡ ರಾಮಾಯಣ. ಹಾಗಾದರೆ ವಾಲ್ಮೀಕಿಗಳಿಗೆ ರಾಮ ಅನ್ನೋ 2 ಅಕ್ಷರದಿಂದ ಹೇಗೆ ಸಾಧ್ಯ ಆಯಿತು? ಸಾಧ್ಯ ಆಯಿತು. ಯಾಕೆಂದರೆ ರಾಮ ಎಂಬ 2 ಅಕ್ಷರವನ್ನು ಎಷ್ಟು ಬಾರಿ ಹೇಳಿದರು ಅವರು ಅಂತ. ಹುತ್ತಗಟ್ಟುವಷ್ಟು ಬಾರಿ, ಮೈ ಮೇಲೆ ಹುತ್ತಗಟ್ಟುವಷ್ಟು ಬಾರಿ ರಾಮ ಎನ್ನುವ 2 ಅಕ್ಷರವನ್ನು ಹೇಳಿದ್ದಾರೆ ಅವರು. ಹಾಗಾಗಿ ನೀವು ಅಷ್ಟು ಬಾರಿ ಹೇಳಿದರೆ ರಾಮ ಎಂಬ 2 ಅಕ್ಷರದಿಂದಲೂ ಸಾಧ್ಯ. ಅಥವಾ ಹಾಗೆ ನಿಮಗೆ ಹೇಳಲಿಕ್ಕೆ ಬಂದರೆ, ಅಷ್ಟೂ ಭಾವಿಸಿ ಆರ್ದ್ರ ಮನಸ್ಸಿನಲ್ಲಿ ಹಾಗೆ ಹೇಳಲಿಕ್ಕೆ ಬಂದರೆ ಒಂದು ಸಾರಿ ರಾಮ ಅಂತ ಹೇಳಿದರೂ ಕೂಡ ಆಗಿಬಿಡ್ಬೋದು. ಆದರೆ ಆ ಭಾವಾರ್ದ್ರತೆ ಬರಬೇಕಲ್ಲ, ಭಾವ ತೀವ್ರತೆ ಬರಬೇಕಲ್ಲ, ಅದಕ್ಕಾಗಿ ರಾಮಾಯಣ ಬೇಕು. ಯಾಕೆಂದರೆ ಅದು ನಮಗೆ ಭಾವ ತೀವ್ರತೆಯನ್ನು ಕೊಡ್ತದೆ, ಅಷ್ಟು ಕಾಲ ನಾವಲ್ಲಿ ಇರೋ ಹಾಗೆ ಮಾಡ್ತದೆ. ಹರೇ ರಾಮ.